ಗಮನಿಸ್ತೆ 4,100ಕ್ಕೂ ಹೆಚ್ಚು ಮುಜರಾಯಿ ದೇವಾಲಯಗಳೇ ನಾಪತ್ತೆ ಆಗಿದ್ದಾವಂತೆ. ದೇವಾಲಯಗಳೇ ನಾಪತ್ತೆ ಆಗೋದು ಅದು ಆಶ್ಚರ್ಯಕರ ಸಂಗತಿ ಮತ್ತು ಜಗತ್ತಿನ ಅದ್ಭುತಗಳಲ್ಲೂ ಕೂಡ ಒಂದಾಗ್ಬಿಡುತ್ತೆ. ಯಾರು ನಾಪತ್ತೆ ಮಾಡಿದವರು? ಮುಜರಾಯಿ ಆನ್ ರೆಕಾರ್ಡ್ ಇರುವಂಥ ಮುಜರಾಯಿ ದೇವಾಲಯಗಳು. ಅದಕ್ಕೆ ಈ ಮುಜರಾಯಿ ದೇವಾಲಯಗಳನ್ನು ಹುಡುಕೋದಕ್ಕೆ ಒಂದು SIT ರಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಎಲ್ಲಿಗೆ ನಾಪತ್ತೆ? ಅದು ನಾಪತ್ತೆ ಮಾಡಿದವ್ರು ಯಾರು? ದೇವ್ರನ್ನೂ ಏನಾದ್ರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರಾ? ದೇವರ ಆಸ್ತಿ ಏನಾಯಿತು? ಮುಜರಾಯಿ ದೇವಾಲಯಗಳು ಅಂದರೆ ಆಸ್ತಿಯೆಲ್ಲ ಏನಾಯಿತು? ಇದರೆಲ್ಲದರ ಸಮಗ್ರ ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು SITಯನ್ನು ರಚನೆ ಮಾಡಿ, ನಾಪತ್ತೆ ಯಾವಾಗಾಗಿದೆ, ಯಾರು ಮಾಡಿದ್ದಾರೆ, ಯಾರು ಲೂಟಿ ಹೊಡೆದಿದ್ದಾರೆ, ಈ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇನ್ನು ದೇವ್ರನ್ನೇ ಬಿಡದೇ ಇದ್ದವ್ರು ಮನುಷ್ಯರನ್ನ ಬಿಡ್ತಾರಾ? ದೇವಾಲಯಗಳನ್ನೇ ಬಿಡದೇ ಇದ್ದವ್ರು ಇನ್ನೇನೇನು ಬಿಟ್ಟಿರ್ತಾರೆ? ಹಾಗಾಗಿ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆಗೆ ಆಗ್ರಹಿಸ್ತಾರೆ. ಮುಜರಾಯಿ ಇಲಾಖೆಯಲ್ಲಿ ಎಂತೆಂಥ ಹೆಬ್ಬೆಟ್ಟಿನ ಗಿರಾಕಿಗಳಿದ್ದಾರೆ ಮತ್ತು ಬರುವಂಥ ಆಯುಕ್ತರು ಯಾವ ರೀತಿ ವ್ಯವಸ್ಥೆಯನ್ನು ದಾರಿ ತಪ್ಪಿಸಿ ಜೇಬ್ ತುಂಬಿಸ್ಕೊಂಡು ಓಡಿ ಹೋಗ್ತಾರೆ ಅಂತನ್ನೋದಕ್ಕೆ ಈ ದತ್ತಾತ್ರೇಯ ದೇವಾಲಯ ಮೆಜೆಸ್ಟಿಕ್ನಲ್ಲಿರುವಂಥದ್ದು. ಎಕರೆಗಟ್ಟಲೆ ಜಾಗ ಮುಜರಾಯಿ ದೇವಾಲಯದ್ದು. ಧಾರ್ಮಿಕ ದತ್ತಿ ಇಲಾಖೆ ಅನ್ನುವಂಥದ್ದು ಎಲ್ಲೂ ಬೋರ್ಡ್ ಕೂಡ ಇಲ್ಲ. ಆದರೆ ಇದರ ಸುತ್ತಲೂ ಮತ್ತು ದೇವಾಲಯದ ಮೇಲ್ಭಾಗದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮತ್ತು ಮಾಂಸಾಹಾರ ಮಾಡುವಂಥ ಹೋಟೆಲ್ಗಳು ತುಂಬಿ ತುಳುಕ್ತಾ ಇದೆ. ಇದಕ್ಕೆ ಮುಜರಾಯಿ ಇಲಾಖೆಯಿಂದ ಯಾವ ವ್ಯಕ್ತಿಗಳನ್ನು ಇನ್ಚಾರ್ಜ್ ಕೊಟ್ಟಿತ್ತು? ಹೆಬ್ಬೆಟ್ಟಿನ ಗಿರಾಕಿಗಳು. ಈ ದೇವಾಲಯವನ್ನು ಖಾಸಗಿಯವರಿಗೆ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಕೇಳೋರೇ ಇಲ್ಲ.